ಹಾಯ್, ನಾನಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಡ್ತಿದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಇನ್ನೂ 4 ಜನ ಬರ್ತಾಯಿದ್ದಾರೆ. 4 ಜನದಲ್ಲಿ ಹಿಂದೆ ಕೂತಿರೋ 3 ಜನ ನನ್ನ ಫ್ರೆಂಡ್ಸು, ಮುಂದೆ ಆಟೋ ಡ್ರೈವರು ನನ್ನ ಫ್ರೆಂಡ್ ಇದ್ದಾಗೇನೆ. ನಾವಿವಾಗ ನಮ್ಮ ಮನೆಗಳಿಂದ ಬನಶಂಕರಿ ಕಡೆಗೆ ಹೊರಡ್ತಿದ್ದೀವಿ. A few moments later. ಬನಶಂಕರಿಗೆ ಬಂದಾಯಿತು. ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಮುಲಾಂಪಟ್ಟೆ ಚಂದ್ರ, ಮೈಕೋಳಿ ಸರ್, ಮಾರ್ಕೆಟ್ ಮಂಜ, ಶ್ರೀರಾಮ್ಪುರ ದಾಸ, ಮಡಕೆ ಬಸ್ಸು ಅಂತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ. 2 ಅವರಿಂದ ವೆಯ್ಟ್ ಮಾಡಿ ಕೊನೆಗೂ ಬಸ್ ಬಂತು. ಅಲ್ಲಿಂದ ಬನಶಂಕರಿ ತಾಯಿಗೆ ಒಂದು ಕೈ ಮುಕ್ಕೊಂಡು ಹೊರಟ್ವಿ. ಆಮೇಲೆ ಗೊತ್ತಾಯಿತು ಪಂಚರ್ ಆಗಿದೆ ಅಂತ. ಬನಶಂಕರಿ ವೀಲ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಮುಂದೆ ಬಂದು ವೀಲ್ ಚೇಂಜ್ ಮಾಡೋಕ್ಕೆ ಕೂತ್ಕೊಂಡ್ರು. ವೀಲ್ ಚೇಂಜ್ ಮಾಡೋಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದರು. ಸರಿ ಆಯಿತು, ಹೊಟ್ಟೆ ಬೇರೆ ಹಶ್ವಾಗ್ತಾಯಿತ್ತು ಅಂತ ಬೇಕ್ರಿ ಹತ್ರ ಹೋದ್ವಿ. ಬೇಕ್ರಿಯಿಂದ ನೀರು ಮತ್ತು ಟೋಸ್ಟರ್ನ ತೊಗೊಂಡ್ಬಂದ್ವಿ. ನನ್ನ ಫ್ರೆಂಡ್ ಉಪವಾಸ ಮಾಡ್ತಿದ್ದಂತೆ. ಸರಿ ಆಯಿತು ಅಂತ ಒಂದು ನಾವೇ ತಿನ್ಕೊಂಡ್ವಿ. 20 minutes later. ತುಂಬ ಹೊತ್ತಿಂದ ವೆಯ್ಟ್ ಮಾಡಿ ಬಸ್ ಮೂವ್ ಆಯಿತು. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗೆ ತಪ್ಪದೆ ಬರ್ತೀನಿ. ಹೋಗ್ ಬರ್ತೀಯಾ? ಟಾಟಾ. Six hours later. ನಾವಿವಾಗ ತಾಳು ಬೆಟ್ಟದ ಹತ್ರ ಇದ್ದೀವಿ. ನಾವು ಬರೋಷ್ಟೊತ್ತಿಗೆ ಕತ್ಲಾಗೋಯ್ತು. ದೇವ್ರಿಗೆ ಧೂಪ ಹಾಕಿ ವಿಭೂತಿ ಬಳ್ಕೊಂಡು ದೇವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಉಗೆ ಮಾದಪ್ಪ ಅಂತೇಳಿ ನಾವಿವಾಗ ಬಸ್ ಬಿಡ್ತೀವಿ. ಕರೆಂಟ್ ಇಲ್ಲ, ಮಳೆ. ಬೆಟ್ಟದ ಮೇಲೆ ಬಂದ್ವಿ, ಕರೆಂಟ್ ಇದ್ದಿಲ್ಲ, ಫುಲ್ ಮಳೆ ಬರ್ತಿತ್ತು. ಸರಿ ಆಯಿತು ಅಂತ ರೂಮ್ ಹುಡುಕಿ ಲಗೇಜ್ ಇಟ್ಟು ಊಟಕ್ಕೆ ಹೋಗೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಜರ್ನಿ ಮಾಡಿ ಬೆಟ್ಟಕ್ಕೆ ಬಂದು ರೂಮ್ ಹುಡ್ಕೋ ಅಷ್ಟೊತ್ತಿಗೆ 10:30 ಆಗೋಗಿತ್ತು. ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಿತ್ತು. ಬಿಸಿ ಪುಳಿಯೋಗರೆ ಕೊಟ್ಟು ಹೊಟ್ಟೆ ತುಂಬ ತಿನ್ಕೊಂಡು ರೂಮ್ ಹತ್ರ ಹೋಗಿ ಮಲ್ಕೊತೀವಿ. Tomorrow. ಬೆಳಗ್ಗೆನೇ ಎದ್ದು ಬೇಗ ದೇವ್ರ ದರ್ಶನ ಮಾಡ್ಬಿಡೋಣ ಅಂತ ಎಲ್ಲರೂ ಎದ್ಬಿಟ್ಟು ಒಂದು ಆಚೆಗಡೆ ನಿಂತ್ಕೊಂಡಿದ್ವಿ. ಕೆಳಗಡೆ ನೋಡಿದ್ರೆ ತುಂಬ ಜನ ನಿಂತ್ಕೊಂಡಿದ್ರು. ಏನಪ್ಪ ಅದು ಅಂತ ನೋಡ್ತಾ ಇದ್ದರೆ ಬಿಸಿ ನೀರು ಸ್ನಾನ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ. ಸರಿ, ನಾವು ಬಿಸಿ ನೀರು ಸ್ನಾನ ಮಾಡೋಣ ಅಂತ ನಮ್ಮ ಬಟ್ಟೆಗಳು ಎತ್ಕೊಂಡು ಕೆಳಗಡೆ ಹೊರಟ್ವಿ. ಬ್ಲಾಕಿ ರಾತ್ರಿನೇ ಪರಿಚಯ ಆಗಿದ್ದ. ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಹತ್ರ ಬಂದ. ಸರಿ ಆಯಿತು ಅಂತ ಅದಕ್ಕೊಂದು ಬಿಸ್ಕೆಟ್ ಹಾಕಿ ನಾವು ಸ್ನಾನ ಮಾಡೋಕ್ಕೆ ಹೊರಟ್ವಿ. ಹೇಳ್ಬೇಕು ಹಂಗೈತೆ ವಾತಾವರಣ. ಅಮೆಝಾನ್ ರೈನ್ ಫಾರೆಸ್ಟ್ ಥರ ಇದೆ. ಇನ್ನೊಬ್ಬ ರೆಡಿ ಆಗ್ತಾವನೆ, ಮುಖನಾಗಬೇಕು. ಹಾ 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 ಅತ್ತಂಗ ನಕ ನಕ್ಕ ನಕ ನಕ್ಕ ನಕ್ಕ ಅಂತ ಬಂದಿದ್ವಿ ನೋಡೋಣ. ವಿಡಿಯೋಗ್ರಾಫರ್ ಸರಿ ಬಿಡು, ಆಯ್ತು ಬಿಡು, ಕಟ್ ಮಾಡಿ. ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ನನ್ನ ಪಕ್ಕದಲ್ಲೇ ಕಾಣಿಸಿರೋ ಕಲ್ಯಾಣಿ ಕೆಳಗಡೆ ಅಂತರಗಂಗೆ ಹರಿಯುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಮುಖ ತೋರೋ
ಪಾದಕನ್ನ ನೋಡಿದ್ದಾಯ್ತು. ನಂದಿ ನೋಡಕ್ಕೆ ಮೇಲೆಗಡೆ ಹೊರಡ್ತಿದ್ದೀನಿ. ಮೇಲೆಗಡೆಯಿಂದ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತೋರ್ಸಿನ್ ಬನ್ನಿ. ಬೆಟ್ಟ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಮ್ಮ ರೂಮ್ಗೆ ಹೋಗಿ ನಮ್ಮ ಬ್ಯಾಗ್ಗಳೆಲ್ಲ ಎತ್ಕೊಂಡು ಮತ್ತೆ ದೇವಸ್ಥಾನದ ಕಡೆಗೆ ಹೋದ್ವಿ. ಪ್ರಸಾದ ತಗೊಂಡು ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಟೈಮ್ ಆಗಿತ್ತು, ಬಸ್ ಸ್ಟಾಪ್ ಹತ್ರ ಹೊರಟ್ವಿ. ತಪ್ಪು ನೆಪ್ಪೆಲ್ಲ ಒಪ್ಪೋನಪ್ಪ.